Dear friends, today the Lord is giving us a new life. ಪ್ರಿಯ ಸ್ನೇಹಿತರೆ, ಇಂದು ದೇವರು ಹೊಸ ಜೀವಿತ ಕೊಡುತ್ತಿದ್ದಾರೆ. Every day He creates us new within Him, ಪ್ರತಿದಿನ ಆತನಲ್ಲಿಯೇ ಹೊಸದಾಗಿ ನಮ್ಮನ್ನು ಮಾಡುತ್ತಾನೆ and a new blessing is brought forth. ಮತ್ತು ಹೊಸ ಆಶೀರ್ವಾದ ತರಲ್ಪಡುತ್ತದೆ. We're going to receive His new blessing as per Psalm 11:7. ಕೀರ್ತನೆ 11:7 ಪ್ರಕಾರ ಇಂದು ಆತನ ಹೊಸ ಆಶೀರ್ವಾದ ನೋಡಲಿದ್ದೇವೆ. For the Lord is righteous. ಕರ್ತನು He ನೀತಿವಂತನಾಗಿದ್ದಾನೆ. loves justice. ಆತನು ನ್ಯಾಯವನ್ನು The ಪ್ರೀತಿಸುತ್ತಾನೆ. upright will see His face. ಯಥಾರ್ಥರು ಆತನ ಮುಖವನ್ನು ದೃಷ್ಟಿಸುವರು. Yes, the Lord specially loves to bring justice to His righteous one. ಹೌದು, ಆತನ ನೀತಿವಂತರಿಗೆ ಆತನು ವಿಶೇಷವಾಗಿ ನ್ಯಾಯವನ್ನು ಕೊಡಲು ಬಯಸುತ್ತಾನೆ. And a beautiful word in this verse says, the upright and the righteous of God will see His face. ಇಲ್ಲಿ ಬಹಳ ಸುಂದರವಾದ ಮಾತೇನೆಂದರೆ ಆ ಯಥಾರ್ಥರು ಆತನ ಮುಖ ನೋಡುವರು. So don't be worried, my friends. ನನ್ನ ಸ್ನೇಹಿತರೆ, ಚಿಂತಿಸಬೇಡಿರಿ. When my grandmother and grandfather were in the early days of their marriage, ನನ್ನ ಅಜ್ಜ ಮತ್ತು ಅಜ್ಜಿ ಅವರು ಅವರ ಮದುವೆಯ ಪ್ರಾರಂಭದ ದಿನಗಳಲ್ಲಿದ್ದಾಗ they lost two of their first two children. ಅವರ ಮೊದಲಿನ ಇಬ್ಬರು ಮಕ್ಕಳನ್ನು ಅವರು ಕಳೆದುಕೊಂಡರು. One child was born dead, ಒಂದು ಮಗು ಸತ್ತ ಮಗುವಾಗಿ ಹುಟ್ಟಿತು and another could not survive. ಮತ್ತು ಇನ್ನೊಂದು ಉಳಿಯಲಿಲ್ಲ. They were so broken. ಅವರು ಬಹಳ ಮುರಿಯಲ್ಪಟ್ಟರು. And at that time it is so hard to go through that path. ಮತ್ತು ಆ ಮಾರ್ಗದಲ್ಲಿ ಆ ಸಮಯದಲ್ಲಿ ಹೋಗುವಾಗ ಅದು ಕಠಿಣವಾಗಿತ್ತು. But they still said, Lord, we will serve you. ಕರ್ತನೇ, ನಿನ್ನ ಸೇವೆ ಮಾಡುತ್ತೇವೆ ಎಂದು ಅವರು ಹೇಳಿದರು. We will follow you. ನಿನ್ನನ್ನೇ ಹಿಂಬಾಲಿಸುತ್ತೇವೆ. And they kept on going as the Lord led them in ministry. ಮತ್ತು ಹಾಗೆ ಮಾಡುವಾಗ ಸೇವೆಯಲ್ಲಿ ಕರ್ತನು ಅವರ ಮುನ್ನಡೆಸಿದನು. God honored that righteous decision. ಮತ್ತು ಅವರಲ್ಲಿರುವ ಆ ನೀತಿಯನ್ನು ದೇವರು ಸನ್ಮಾನಿಸಿದನು. And ಮತ್ತು what a great blessing God placed in their life. ಅವರ ಜೀವಿತದಲ್ಲಿ ಎಂಥ ದೊಡ್ಡ ಆಶೀರ್ವಾದ ಕರ್ತನು ಇಟ್ಟನು. He added and added and added and did justice in their life. ಮತ್ತು ನೀತಿ ನ್ಯಾಯವನ್ನು ಅವರ ಜೀವಿತದಲ್ಲಿ ಕೂಡಿಸುತ್ತಲೇ ಹೋದನು. He gave them two more beautiful children. ಮತ್ತು ಇಬ್ಬರು ಸುಂದರವಾದ ಮಕ್ಕಳನ್ನು ಕೊಟ್ಟರು. And through their son, my father, Dr. Paul Dinakaran, ಅವರ ಮಗ ನನ್ನ ತಂದೆ ಡಾಕ್ಟರ್ ಪಾಲ್ ದಿನಕರನ್, God expanded them ಮತ್ತು ಅವರನ್ನು ದೇವರು ವಿಸ್ತರಿಸಿದನು. and gave all of us, the family members, ಮತ್ತು ಎಲ್ಲ ನಮ್ಮ ಕುಟುಂಬ ಸದಸ್ಯರನ್ನು ಕೊಟ್ಟನು. 3 grandchildren. 3 ಮೊಮ್ಮಕ್ಕಳು. And today my grandmother is able to see 3 more of the next generation as a great grandmother. ಇಂದು ನನ್ನ ಅಜ್ಜಿ ಅವರ ಮರಿ ಮೊಮ್ಮಕ್ಕಳನ್ನು ಆ ಸಂತತಿಯನ್ನು ಕರ್ತನು ನೋಡುವಂತೆ ಕೃಪೆ ಕೊಟ್ಟಿದ್ದಾನೆ. And not only that, God gave them so many spiritual children. ಅದು ಮಾತ್ರವಲ್ಲ, ಬಹಳ ಆತ್ಮಿಕ ಮಕ್ಕಳನ್ನು ಕೊಟ್ಟನು. Through Jesus calls, through Karunya and Sisha, ಯೇಸು ಕರೆಯುತ್ತಾನೆ, ಕಾರುಣ್ಯ, ಶೀಶವನ್ನು ನೋಡಿರಿ. God did justice many more times for what they went through and what they lost. ಅವರು ಹಾದು ಹೋಗಿದ್ದ ಕಳೆದುಕೊಂಡದಕ್ಕಿಂತಲೂ ದೇವರು ಎಷ್ಟೋ ಹೆಚ್ಚಾಗಿ ಕೊಟ್ಟಿದ್ದಾನೆ. He will do it for you today, my friend. ನನ್ನ ಸ್ನೇಹಿತರೆ, ಇಂದು ನಿಮಗಾಗಿ ಆತನು ಮಾಡುವನು. And God gave a great grace to see His face also. ದೊಡ್ಡ ಕೃಪೆ, ಆತನ ಮುಖ ನೋಡುವಂತೆಯೇ ಕೃಪೆ ಮಾಡಿದನು. My grandfather, ನನ್ನ ಅಜ್ಜನಿಗೆ He will make you see Him in every part of your life. ನಿಮ್ಮ ಜೀವಿತದ ಎಲ್ಲ ಕ್ಷೇತ್ರದಲ್ಲಿ ಆತನನ್ನೇ ನೋಡುವಂತೆ ಮಾಡುತ್ತಾನೆ. To see His goodness, ಆತನ ಒಳ್ಳೆತನ, to see His joy, ಆತನ ಆನಂದ, to see His reward, ಆತನ ಪ್ರತಿಫಲ, His justice. ಆತನ ನ್ಯಾಯ, It's coming. ಅದು ಬರುತ್ತಿದೆ. Shall we receive it? ನಾವು ಹೊಂದಿಕೊಳ್ಳೋಣವೇ? Loving Lord, ಪ್ರೀತಿಯ ಕರ್ತನೇ, as per the promise you've given today, ಇಂದು ಕೊಟ್ಟಂತ ನಿನ್ನ ವಾಗ್ದಾನಕ್ಕನುಸಾರ you are righteous, Lord. ನೀನು ನೀತಿವಂತನಾಗಿದೆ, You are just, Lord. ನೀನು ನ್ಯಾಯವಂತನು. You will compensate in many times for the losses of your children. ನಿನ್ನ ಮಕ್ಕಳು ಹೋದಂತ ನಷ್ಟಕ್ಕಾಗಿ ಅನೇಕ ಪರಿಹಾರ ಕೊಡುತ್ತಿ. Because they have chosen to still follow you. ಈಗಲೂ ಅವರು ನಿನ್ನನ್ನು ಹಿಂಬಾಲಿಸುವುದಕ್ಕೆ ಆರಿಸಿಕೊಂಡಿದ್ದರಿಂದ Honor their faith. ಅವರ ನಂಬಿಕೆ ಸನ್ಮಾನಿಸು, Honor their righteous decision. ಅವರ ನೀತಿವಂತಿಕೆ ಸನ್ಮಾನಿಸು, And give them multiple times reward. ಅವರಿಗೆ ಬಹುಪಾಲು ಪ್ರತಿಫಲ ಕೊಡು. Give them a blessing many times over. ಬಹಳ ಸಾರಿ ಆಶೀರ್ವಾದಗಳನ್ನು ಕೊಡು. Give them back whatever they have lost. ಅವರು ಕಳೆದುಕೊಂಡದೆಲ್ಲವನ್ನು ಹಿಂತಿರುಗಿ ಕೊಡು. The money that they have lost. ಅವರು ಕಳೆದುಕೊಂಡಂತ ಹಣ, The child that they have lost. ಅವರು ಕಳೆದುಕೊಂಡಂತ ಮಗು, The love of their life that they have lost. ಅವರು ಕಳೆದುಕೊಂಡಂತ ಪ್ರೀತಿ ಪಾತ್ರರು, Lord, the peace that they have lost. ಅವರು ಕಳೆದುಕೊಂಡಂತ ಸಮಾಧಾನ ಕರ್ತನೆ. Father, the sickness that has robbed the health of their body. ತಂದೆಯ ಅವರ ದೇಹದ
ಅನಾರೋಗ್ಯ ಹಾಳು ಮಾಡಿದಂತಹ ಆ ಸ್ಥಿತಿ. Bless them and give them many times over. ಕರ್ತನೆ ಅವರನ್ನು ಆಶೀರ್ವಾದ ಮಾಡು, In double measure. ಎರಡರಷ್ಟು In double measure. ಎರಡರಷ್ಟು ಅವರಿಗೆ ಕೊಡು. Do a miracle in their life, Lord. ಅವರ ಜೀವಿತದಲ್ಲಿ ಅದ್ಭುತ ಮಾಡು, Rebuild their life. ಅವರ ಜೀವಿತ ತಿರುಗಿ ಕಟ್ಟು. Let them grow to great heights. ಅವರು ಉನ್ನತ ಸ್ಥಾನಕ್ಕೆ ಹತ್ತಲಿ. Let them grow to be many. ಅವರು ಬಹಳವಾಗಿ ಆಶೀರ್ವಾದ ಹೊಂದಲಿ. Let their land and all that they hold grow, Lord. ಅವರಿಗೆ ಇದ್ದಂತ ಭೂಮಿ ಎಲ್ಲವೂ ಬೆಳೆಯಲಿ. Let it be supernatural as a blessing from God. ಆಧ್ಯಾತ್ಮಿಕ ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳಲಿ. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್. May God bless you as per this promise. ಈ ವಾಗ್ದಾನಕ್ಕನುಸಾರವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. Subscribe to this channel, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, like this video, and share this video with everybody. ಈ ವಿಡಿಯೋ ಲೈಕ್ ಮಾಡಿರಿ ಮತ್ತು ಇದನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿರಿ.